ಈ ದಿನ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ? ಉಷ್ಣದಲ್ಲಿ ಸಬ್ ಟಾಪಿಕ್ಕು ತಾಪ ಮತ್ತು ತಾಪಮಾಪಕಗಳ ಕುರಿತು. ಹಂಗಾದ್ರೆ ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇವೆಲ್ಲ ಏನಿವು? ತಾಪಮಾಪಕಗಳು. ಇವೆಲ್ಲ ಒಂದೊಂದೇ ಹೇಳೋಣವಾ? ಹಾಗಾದ್ರೆ ತಾಪ ಅಂದ್ರೆ ಏನು? ಉಷ್ಣತೆಯ ಮಟ್ಟವನ್ನು ತಾಪ ಎನ್ನುತ್ತೇವೆ. ತಾಪವನ್ನು ಅಳೆಯುವ ಸಾಧನವೇ ತಾಪಮಾಪಕ. ಉಷ್ಣತೆಯ ಮಟ್ಟವನ್ನು ಅಳೆಯೋದು ಯಾವುದು? ತಾಪಮಾಪಕ. ಹಂಗಾದ್ರೆ ಈ ತಾಪಮಾಪಕಗಳಲ್ಲಿ ಬೇರೆ ಬೇರೆ ವಿಧಗಳನ್ನ ನೋಡ್ತಿದ್ದೀವಿ, ಹೌದಾ? ಇದು ಯಾವ ತಾಪಮಾಪಕ? ಪ್ರಯೋಗಶಾಲಾ ತಾಪಮಾಪಕ. ಇದು ಯಾವುದು? ವೈದ್ಯಕೀಯ ತಾಪಮಾಪಕ. ವೈದ್ಯಕೀಯ ತಾಪಮಾಪಕದಲ್ಲಿ ಇದು ಯಾವುದು? ಡಿಜಿಟಲ್ ತಾಪಮಾಪಕ. ಡಿಜಿಟಲ್ ತಾಪಮಾಪಕ. ಹಂಗಾದ್ರೆ ಅದನ್ನೆಲ್ಲಿ ಬಳಸ್ತೀವಿ, ಅದನ್ನ ಯಾವಾಗ ಬಳಸ್ತೀವಿ, ಇದನ್ನ ಯಾಕೆ ಬಳಸ್ತೀವಿ ಅನ್ನೋದು ನೋಡೋಣ. ಹೇಳಮ್ಮ, ಅದು ಯಾವುದಕ್ಕೆ ಬಳಸ್ತೀವಿ ಪ್ರಯೋಗಶಾಲಾ ತಾಪಮಾಪಕವನ್ನ? ಕೆಲವು ವಸ್ತುಗಳನ್ನು ಅಳೆಯಲು ಈ ತಾಪಮಾಪಕವನ್ನು ಬಳಸುತ್ತೇವೆ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇಂದ ಇರುತ್ತೆ ಎಲ್ಲಿವರೆಗೂ? -10 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್ ವರೆಗೆ. ಗುಡ್. ಇದು ವೈದ್ಯಕೀಯ ತಾಪಮಾಪಕ. ಇದು ಮಾನವ ದೇಹದ ತಾಪಮಾನವನ್ನು ಅಳೆಯಲು ಬಳಸುತ್ತಾರೆ. ಇದು 35 ಡಿಗ್ರಿ ಸೆಲ್ಸಿಯಸ್ ಇಂದ 45 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತದೆ. ತಾಪದ ವ್ಯಾಪ್ತಿ ಸೆಲ್ಸಿಯಸ್ ಅಲ್ಲಿ ಹೇಳಿದ್ರೆ ಅಷ್ಟು. ಹಂಗಾದ್ರೆ ಪ್ಯಾರಾನೀಟ್ ಅಲ್ಲಿ ಹೇಳಿದ್ರೆ? ಇದನ್ನು ಪ್ಯಾರಾನೀಟ್ ನಲ್ಲಿ ಹೇಳಿದ್ರೆ 94 ಡಿಗ್ರಿ ಪ್ಯಾರಾನೀಟ್ ನಿಂದ 108 ಡಿಗ್ರಿ ಪ್ಯಾರಾನೀಟ್ ತನಕ ಇರುತ್ತದೆ. ಗುಡ್. ನೆಕ್ಸ್ಟ್ ವೈದ್ಯಕೀಯ ತಾಪಮಾಪಕ. ಇದು ಯಾವ್ದಪ್ಪ? ಇದು ವೈದ್ಯಕೀಯ ತಾಪಮಾಪಕ. ಇದಕ್ಕೆ ಇನ್ನೊಂದು ಏನಂತ ಕರಿತೀವಿ? ಎಂತ ಅದಂತೀವಿ? ಡಿಜಿಟಲ್ ತಾಪಮಾಪಕ. ಇತ್ತೀಚೆಗೆಲ್ಲ ಇದನ್ನೇ ಬಳಸ್ತಾ ಇದೀವಿ ತಾನೆ? ಯಾಕೆ ಇದನ್ನ ಬಳಸ್ತಾ ಇದೀವಿ ಅಂತಂದ್ರೆ, ಅಲ್ಲಿ ಅದ್ರೊಳಗಡೆ ಪಾದರಸ ಇರುತ್ತೆ. ಅದು ಒಂದು ವಿಷಕಾರಿಕ ವಸ್ತು. ಅದ್ರ ಜೊತೆಗೆ ಅದ್ರ ಮೇಲ್ಗಡೆ ಇರ್ತಕ್ಕಂಥದ್ದು ಏನದು? ಅದು ಒಡೆದೋಯ್ತು, ನಾವು ಕೈ ಬಿಟ್ವಿ, ಕೆಳಗೆ ಬಿದ್ದೋಯ್ತು ಅಂದ್ರೆ ಅವಾಗ ಅದರ ನಿರ್ವಹಣೆ ಕಷ್ಟ ಆಗುತ್ತೆ, ಅದರಿಂದ ಅಪಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಬಳಸ್ತಾ ಇದೀವಿ? ಹಾಗಾದ್ರೆ ತಾಪಮಾಪಕಗಳು ಯಾವ್ಯಾವು, ಅದನ್ನ ಯಾವ್ಯಾವ್ದಕ್ಕೆ ಬಳಸ್ತಾರಂತ ಗೊತ್ತಾಯ್ತಾ? ಥ್ಯಾಂಕ್ ಯು.